SIRದೇ ಅವ್ರಿಗೆ ಚಿಂತೆ. ಅಲ್ಲೂ ಸಹ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ SIRಗೆ ಸಂಬಂಧಪಟ್ಟಿದ್ದನ್ನೇ ಅಧಿಕಾರಿಗಳಿಗೆ ಏನೇನು ಸೂಚನೆ ಕೊಡಬೇಕು ಕೊಟ್ಟರು. ಅದ್ರ ಜೊತೆಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೀನಿ, ಕಲಬುರಗಿಗೆ ನೀವು ಹೋದರಲ್ಲ, ಕಲಬುರಗಿ ರೈತರು ಜನರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಯಾವುದಾದ್ರೂ ಒಂದು ಹಳ್ಳಿಗೆ ಏನಾದರೂ ಭೇಟಿ ಕೊಟ್ರ? ಇಲ್ಲ. ಹೋಗ್ಲಿ, ನಿಮ್ಮ ಅಧಿಕಾರಿಗಳು ಇವತ್ತು ಕಲಬುರಗಿ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಅಲ್ಲಿಯ ಜನರ ಪರಿಸ್ಥಿತಿ ಏನಿದೆ, ರೈತರದು, ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಿದೆ, ಇದನ್ನ ಏನಾದರೂ ನಿಮ್ಮ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತಂದಿದ್ದಾರಾ? ತಂದಿದ್ರೆ ಅವ್ರಿಗೆ ಏನು ಸೂಚನೆ ಕೊಟ್ರಿ? ಆ ಕಾರ್ಮಿಕರು, ರೈತರು ಪ್ರತಿನಿತ್ಯ 50 ಜನ 60 ಜನ ತಂಡವಾಗಿ ಹಳ್ಳಿಗಳು ಬಿಟ್ಟು ಇಲ್ಲೆಲ್ಲೋ ದಾವಣಗೆರೆ ಕಡೆ ಅಡಿಕೆ ತೋಟದ ಕೆಲಸ ಮಾಡಲಿಕ್ಕೆ, ಚಿಕ್ಕಮಗಳೂರು ಕಡೆ ಕಾಫಿ ತೋಟದ ಕೆಲಸ ಮಾಡಲಿಕ್ಕೆ ಗುಳೆ ಹೋಗಿದ್ದಾರಲ್ಲ, ಅದರ ಬಗ್ಗೆ ಏನಾದ್ರು ಸಭೆಯಲ್ಲಿ ಯಾರಾದ್ರೂ ನಿಮ್ ಗಮನಕ್ಕೆ ತಂದಿದ್ದಾರಾ? ಕೆಲಸ ಮಾಡ್ತಾರೆ. ಕೆಲವರು ರೈತರು ಬೆಳೆ ಹಾಕಿ, ತೊಗರಿ ಬೆಳೆಗೆ ಬೆಳೆ ಹಾಕಿದಂಥದ್ದು ಬೆಳೆ ನಾಶ ಆಗಿದೆ, ಹಲವಾರು ಬೆಳೆಗಳು ನಾಶ ಆಗಿದೆ. ಅವರಿಗೆ ಊಟಕ್ಕೆ ತೊಂದರೆಯಾಗಿ, ಹಣದ ಕೊರತೆಯಿಂದ, ಆರ್ಥಿಕ ಸಮಸ್ಯೆಗಳಿಂದ ಕೂಲಿ ಕೆಲಸ ಕೇಳ್ಕೊಂಡು ಬೆಳಗ್ಗೆ ಇದ್ದರೆ ಕಲಬುರಗಿಗೆ 50 ಜನ 100 ಜನ ಗುಂಪು ಒಂದು ಹಳ್ಳಿಗಳಿಂದ ಬಂದು ಕಲಬುರಗಿ ನಗರದಲ್ಲಿ ಕ್ಯಾಂಪ್ ಮಾಡ್ಕೊಂಡು ಒಂದು ಕೂಲಿ ಕೆಲಸ ಸಿಗುತ್ತಾ ಅಂತ ಹೇಳಿ ಪ್ರತಿನಿತ್ಯ ಅನುಭವಿಸ್ತಾ ಇರತಕ್ಕಂಥ ಸಮಸ್ಯೆಗಳೇನಿದೆ. ಮಾಧ್ಯಮದ ಸ್ನೇಹಿತರು ನೀವು ಬರೆದಿದ್ದೀರಿ, ಆದರೆ ಅದಕ್ಕೆ ನೀವೇನಾದರೂ ಈ 2 ದಿವಸದ ಪ್ರವಾಸದಲ್ಲಿ ಯಾರೋ ನೀವು ಆತಂಕಕ್ಕೆ ಒಳಗಾಗದ ಬೇಡ, ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ, ಎಲ್ಲೂ ಗುಳೆ ಹೋಗಬೇಡಿ, ಏನಾದರೂ ನಿಮ್ಮ ಪ್ರವಾಸದಲ್ಲಿ ಜನತೆಗೆ ಏನಾದರೂ ಒಂದು ಆತ್ಮಸ್ಥೈರ್ಯ ತುಂಬ ಬಂದ್ರ ಮುಖ್ಯಮಂತ್ರಿಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಇವತ್ತೊಂದು ಪತ್ರಿಕೆಯಲ್ಲಿ ಬರೆದಿರೋದು ನೋಡಿದೆ, ಆಸ್ ರೈನ್ ಫೇಲ್ಸ್ ಡಿಸ್ಟೆನ್ಸ್ ಮೈಗ್ರೇಷನ್ ಸರ್ಜಸ್ ಇನ್ ಕಲ್ಯಾಣ ಕರ್ನಾಟಕ. ಇಲ್ಲಿ ಎಲ್ಲ ಡೀಟೇಲ್ ಒಂದು ಪೇಜ್ ಬರೆದಿದ್ದಾರೆ. ಇವತ್ತೇನಲ್ಲಿ 30 ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು 11.7 ಲಕ್ಷ ಹೆಕ್ಟೇರು, ಅದರಲ್ಲೂ ಹಾಕಿರ್ತಕ್ಕಂಥ ಬೆಳೆ ನಾಶ ಆಗಿದೆ. ಈಗ ನಿಮ್ಮ ಅಧಿಕಾರಿಗಳಿಗೆ ಈ ಬೆಳೆ ನಾಶ ಆದಾಗ ಬರಗಾಲ ಇದೆ ಅಂತಕ್ಕಂಥದ್ದು ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಪ್ರವಾಹವನ್ನು ಕಾಣ್ತಾ ಇದ್ದೇವೆ. ಈಗ ಸ್ವಲ್ಪ ರಿಸರ್ವಾಯರ್ಗಳಿಗೆ, ಜಲಾಶಯಗಳಿಗೆ ಸ್ವಲ್ಪ ನೀರು ಬರ್ತಕ್ಕಂಥದ್ದು ಗಮನಿಸ್ತಾ ಇದ್ದೇವೆ. ನಿಮ್ಮ ಅಧಿಕಾರಿಗಳಿಗೆ ಸಭೆ ಮಾಡ್ತಾರೆ, ಚೀಫ್ ಸೆಕ್ರೆಟರಿನೋ ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಸೆಕ್ರೆಟರಿ, ಕೇಂದ್ರ ಸರ್ಕಾರದಿಂದಲೋ ಇಲ್ಲ ನೀವು ಮಾಡಿರ್ತಕ್ಕಂಥ 4 ಗೈಡ್ಲೈನ್ಸ್ ಇದೆಯಲ್ಲ, ಪ್ಯಾರಾಮೀಟರ್ಸ್, ಬರಗಾಲ ಘೋಷಣೆ ಮಾಡಲಿಕ್ಕೆ ಇಲ್ಲ ಫ್ಲಡ್ನ ಇರ್ತಕ್ಕಂಥ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ, ಅದಕ್ಕೆ ವಿಷಯಗಳನ್ನು ಸಂಗ್ರಹ ಮಾಡಿ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅದನ್ನು ಕೇಂದ್ರ ಸರ್ಕಾರಕ್ಕೂ ಕಳಿಸ್ಬೇಕಲ್ಲ. ಅದು ಎಷ್ಟರ ಮಟ್ಟಿಗೆ ಇಲ್ಲಿವರೆಗೆ ಸ್ಥಳ ಪರಿಶೀಲನೆ ನಿಮ್ಮ ಅಧಿಕಾರಿಗಳು ಮಾಡಿದ್ದಾರೆ? ನನಗಿರ್ತಕ್ಕಂಥ ಒಂದು ಮಾಹಿತಿ, ಈ ಬರಗಾಲದ ವೀಕ್ಷಣೆ ಮಾಡಿ ಮಾಹಿತಿ ಪಡೀತಕ್ಕಂಥದ್ದಕ್ಕೆ ಇನ್ನೂ ನಮಗೆ ಆಗಸ್ಟ್ 15ನೇ ತಾರೀಕಿನವರೆಗೆ ಕಾಲಾವಕಾಶ ಇದೆ. ಇನ್ನು ನಾವು ಮಾನ್ಸೂನ್ ಸಂಪೂರ್ಣವಾಗಿ ಮುಗಿದಿಲ್ಲ. ಜುಲೈ 15ನೇ ತಾರೀಕಿನಿಂದ ಆಗಸ್ಟ್ 15ನೇ ತಾರೀಕುವರೆಗೂ ನಾವು ಏನಾಗಬಹುದು ಅದನ್ನೆಲ್ಲ ನೋಡಿ ಆಮೇಲೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ಈ ಒಂದು ವಾತಾವರಣದಲ್ಲಿ ಇದ್ದಾರೆ ನಿಮ್ಮ ಅಧಿಕಾರಿಗಳು. ಈ ಕ್ಷಣದವರೆಗೆ ಏನಾದರೂ, ಈಗ ನೀವೇ ಮೊದಲು ಹೇಳಿದ್ರಿ
ಮಳೆಯ ಕೊರತೆ ಇರ್ತಕ್ಕಂಥದ್ದು. ಹಲವಾರು ಭಾಗದಲ್ಲಿ ಬಿತ್ತನೆ ಮಾಡಿದ್ರು, ಬೆಳೆ ವಿಮೆ ಇಲ್ಲ, ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದಕ್ಕೂ ರೈತರ ಹತ್ರ ಹಣ ಇಲ್ಲ. ಇಷ್ಟೆಲ್ಲ ಇದೆ. ಇದೆಲ್ಲ ಪಾಪ ಹೇಳಿದ್ರಿ, ಸಾಲ ಮನ್ನಾ ಮಾಡ್ಲಿಕ್ಕೆ ಈಗ ಸ್ವಲ್ಪ ಕಷ್ಟ ಇದೆ, ನಾವೊಂದು ಕಾಲದಲ್ಲಿ ಮಾಡಿದ್ದೀವಿ, ನೋಡೋಣ ಚಿಂತೆ ಮಾಡ್ತಿದ್ದೀವಿ ಅಂತ ಪಾಪ ಹೇಳಿದಿರಿ. ಅದನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಭಾಗದಲ್ಲಿ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತೇನು ನಡೀತಾ ಇದೆ. ಇಲ್ಲಿ ಪತ್ರಿಕೆಯಲ್ಲಿ ಬರೀತಾರೆ, ಒಂದು ಹೆಣ್ಮಗಳ ಹೆಸರನ್ನೇ ಹಾಕಿ ಬರೀತಾರೆ, ಗಾಣಗಾಪುರ. ಬಹುಶಃ ಗಾಣಗಾಪುರಕ್ಕೆ ದೇವ್ರ ಕೈ ಹೋಗಿದ್ರು ಏನೋ ಗೊತ್ತಿಲ್ಲ. ಗಾಣಗಾಪುರದ ಹೆಣ್ಮಗಳು ಒಬ್ಳು ಲಕ್ಷ್ಮಿ ಅಂತ ಹೇಳಿ, ಎ ರೆಸಿಡೆಂಟ್ ಆಫ್ ವಿಲೇಜ್ ನಿಯರ್ ಗಾಣಗಾಪುರ. ಪಾಪ ಹೆಣ್ಮಗಳು ಹೇಳ್ತಾಳೆ, ಶಿ ಸೇಸ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಶಿ ಹ್ಯಾಸ್ ಹ್ಯಾಡ್ ಟು ಸೀಕ್ ವರ್ಕ್ ಔಟ್ಸೈಡ್ ಹರ್ ವಿಲೇಜ್ ಆಫ್ಟರ್ ಹರ್ ಕ್ರಾಪ್ಸ್ ಫೇಲ್ ಟು ಜರ್ಮಿನೇಟ್. ಈ ಥರ ಹಲವಾರು ಇಂಟ್ರ್ಯೂಗಳನ್ನು ಮಾಧ್ಯಮದ ಸ್ನೇಹಿತರು ಮಾಡಿದ್ದೀರಿ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಅಭಿನಂದನೆಗಳನ್ನು ರೈತರ ಪರವಾಗಿ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಅಟ್ಲೀಸ್ಟ್ ನೀವಾದರೂ ಸರ್ಕಾರದ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈ ಸರ್ಕಾರದ ಮುಂದೆ ಈ ಮಾಹಿತಿಗಳನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಅಟ್ಲೀಸ್ಟ್ ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ರ ಬಗ್ಗೆ ಗಮನ ಸೆಳೀತಾ ಇದ್ದೀರಿ. ಅದಕ್ಕೆ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಉತ್ತರ ಕರ್ನಾಟಕದ ಹಲವಾರು ಹಳ್ಳಿಗಳು ಈ ಪರಿಸ್ಥಿತಿಯಲ್ಲಿದ್ದಾರೆ. ಕಲಬುರಗಿನಲ್ಲಿ ನೀವು ಆ ಜನತೆಗೆ, ಆ ರೈತರಿಗೆ ಏನು ಸಂದೇಶ ಕೊಟ್ಟು ಬಂದಿರಿ, ಏನು ಆತ್ಮವಿಶ್ವಾಸ ಮೂಡಿಸಿ ಬಂದಿದ್ದೀರಿ?